ನೋಟಿಸ್ ತೊಗೊಂಡಿನಿ ಸರ್. ತಾವು ಈ ನೋಟಿಸ್ದಾಗ ಏನು ಹೇಳ್ತೀರಿ ಬಂದು ಕೊಡು ಅಂತ ಹೇಳಿದ್ರಿ. ಅದಕ್ಕೆ ನಾನು ಡಾಕ್ಯುಮೆಂಟ್ ಎಲ್ಲ ತಂದು ಈ ಕೇಸಿಗೆ ಸಂಬಂಧಪಟ್ಟಂಗೆ ತಂದು ಕೊಡ್ತೀನಿ. ಈಗ ನಮ್ಮ ಹತ್ರ ಬಂದು ನೀವು ಸ್ಟೇಷನ್ಗೆ ಬಾ ಅಂದರೆ ನನಗೆ ಏನೋ ಕೊಟ್ಟರೆ ಬರ್ತೀನಿ. ನಾನು ಹೆಂಗೆ ಏನು ಇಲ್ಲ ಹೆಂಗೆ ಬರ್ಬೇಕು ಹೇಳಿ. ಠಾಣೆಗೆ ಬನ್ನಿ. ಇಲ್ಲ ಠಾಣೆಗಲ್ಲ, ನಾನು ಠಾಣೆ ಬರ್ಬೇಕಾದ್ರೆ ಏನು ಬೇಕಲ್ಲ ನಂಗೆ. ಯಾಕಂದ್ರೆ ನಾನು ಏನು ನನಗೆ ಆಲ್ರೆಡಿ ಈಗಾಗಲೇ ಜೀವ ಬೆದರಿಕೆ ಇದೆ. ನನಗೇನು ನೋಟಿಸ್ ಕೊಡ್ರಿ, ಯಾಕೆ ಠಾಣೆ ಬೇಕು, ಏನು ಮಾಡಿದ್ರೆ ಅಫೆನ್ಸ್ ಕೊಡ್ರಿ, ಆಮೇಲೆ ನಾನು ಬರ್ಬೋದಲ್ಲ. ನಮ್ಗೆ ನಾವು ನೋಟಿಸ್ ಕೊಡ್ತೀವಿ ಸರಿ. ನೋಟಿಸ್ 21-12 ಗಂಟೆ ತಾವು ನಮಗೆ ನೋಟಿಸ್ ಕೊಟ್ಟಿದ್ದೀವಿ, ತನಿಖೆಗೆ ಸಹಕಾರ ಮಾಡಿದ್ವಿ. 100% ನಾನು ಕಾನೂನನ್ನ ಸಹಕಾರ ಮಾಡಿದ್ದೀನಿ ಸರ್. ನೀವು ನೋಟಿಸ್ ನಿನ್ನೆ ಇಶ್ಯೂ ಆಗಿದೆ ನನಗೆ, ನಿಮಗೆ ಎಲ್ಲ ಸಾಕ್ಷಿ ಬೇರೆ ಇರ್ತಾವೆ. ಬನ್ನಿ ಬನ್ನಿ. ನೀವು ಇದು ನಾನು ಕೊಟ್ಟಿದ್ದ ಕಂಪ್ಲೇಂಟ್ ಇದೆ ಸರ್. ಇದು ಬನ್ನಿ, ನಾನು ಕೊಟ್ಟಿದ್ದ ಕಂಪ್ಲೇಂಟ್ ಇದೆ ಸರ್. ತನಿಖೆ ಸಹಕಾರ ಮಾಡಿ ನೋಟಿಸ್ ಕೊಡ್ರಿ ಸರ್. ಬನ್ನಿ, ನೀವು ಬನ್ನಿ, ನೋಟಿಸ್ ಕೊಟ್ಟು ಅಷ್ಟೇ. ತನಿಖೆಗೆ ಸಹಕಾರ ಮಾಡಿ. ನಾನು 100% ತನಿಖೆ ಸಹಕಾರ ಮಾಡ್ತೀನಿ. ನನ್ನ ನಮ್ಮ ಮನೆಯಿಂದ ಕರ್ಕೊಂಡು ತಾವು ಬಂದಿದ್ದೀರಿ, ಮತ್ತೆ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಬಂದಿದ್ದಾರೆ, 4 ಜನ ಪೊಲೀಸರು ಬಂದಿದ್ದಾರೆ, ಅಂದ್ರೆ ಆಮೇಲೆ ಇನ್ಸ್ಪೆಕ್ಟರ್ ಇದ್ದಾರೆ ಅಂತ ಸರ್. ಇವರು DCRB ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನನ್ನ ಪೊಲೀಸ್ ನೋಟಿಸು, ನನ್ನ ಪ್ರಕರಣದ ನೋಟಿಸ್ ಇದು. ನನ್ನ ಪ್ರಕರಣದ ನೋಟಿಸ್ ಅಲ್ಲಿ ಸಾಕ್ಷಿ ಆಧಾರಗಳನ್ನು ಕೊಡುವಂತ ಹೇಳಿದ್ದಾರೆ. ನನಗೆ ಜೀವ ಬೆದರಿಕೆ ಹಾಕಿದ್ರು, ನನಗೆ ಹಲ್ಲೆ ಮಾಡಿದ್ರು, ಹಾಸ್ಪಿಟಲ್ ಅಡ್ಮಿಟ್ ನಾನಾಗಿದ್ದೆ, FIR ನಾನು ಮಾಡಿದ್ದೇನೆ, ನನ್ನ ಮೇಲೆ ಸುಳ್ಳು FIR ಕೂಡ ಆಗಿತ್ತು. ಇಲ್ಲಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಅವ್ರು ಬಂದಿದ್ದಾರೆ, ಆಮೇಲೆ ಅವ್ರ ಸಿಬ್ಬಂದಿ ಬಂದಿದ್ದಾರೆ, ಇವರು DCRB ಬೀದರ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ದಾರೆ. ಆದ್ರೆ ನನಗೆ ಯಾವುದೇ ದಾಖಲೆ ನಂದು ನೋಟಿಸ್ ಕೊಡ್ತಾ ಇಲ್ಲ. ಸ್ಟೇಷನ್ಗೆ ಬರ್ರಿ ಅಂತ. ಸ್ಟೇಷನ್ಗೆ ಹೆಂಗ್ ಬರ್ಲ ನಾನು? ಸರ್ವೋಚ್ಚ ನ್ಯಾಯಾಲಯ ಆದೇಶ ಇದೆ ಸರ್. ನಮ್ಮನ್ನ ನಾನು ಏನೋ ಅಫೆನ್ಸ್ ಮಾಡಿದ್ರೆ ನನ್ನನ್ನ ಹಿಡ್ಕೊಂಡು ಹೋಗ್ಬೇಕಾದ್ರೆ ಕೂಡ ತಾವು ನೋಟಿಸ್ ಕೊಡ್ಬೇಕಾಗತ್ತೆ. ನೋಟಿಸ್ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಅದ್ರಾಗ ಏನಿಲ್ಲ. ಯಾಕಂದ್ರೆ ಮೆಸೇಜ್ ಇದ್ದಾರೆ, ಯಾರು ಇಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಮೆಸೇಜ್ ಇದ್ದಾರೆ. ಅವ್ರಿಗೆ ಏನ್ ಹೇಳ್ಬೇಕು? ತಾವ್ ಹೇಳಿ. ಸಹಕಾರ ನಾನು ಮಾಡಲ್ಲ ಅಂತ ಹೇಳ್ತಾರೆ. ನಿನ್ನೆ 12 ಗಂಟೆಗೆ ನಾನು ನೋಟಿಸ್ ರಿಶ್ಯೂ ಮಾಡಿದ್ದೇನೆ. ನಿನ್ನೆನೆ ಬಾ ಅಂತ ಹೇಳಿದ್ರು. 12 ಗಂಟೆ ಅಂತ ಅವ್ರು ರಿಶ್ಯೂಡಲ್ಲಿ ಬರ್ದಿದ್ದೇನೆ. ಇದು ನನ್ನ ಪ್ರಕರಣಕ್ಕೆ ತಾವು ದಾಖಲೆ ಕೇಳಿದ್ರೆ ನಾನು 100% ದಾಖಲೆ ಕೊಡ್ತೇನೆ. ಅದ್ರಲ್ಲಿ ಕ್ವಶನ್ ಬರಲಿಲ್ಲ. ನಿಮ್ಮ ವಿರುದ್ಧವಾಗಿ DCRB ಪೊಲೀಸ್ ಠಾಣೆಗೆ ತನಿಖೆ ಕೊಡ್ತಿದ್ದು, ತನಿಖೆ ಕೊಡ್ತು ತಮ್ಮನ್ನ ಕರಿತಾ ಇದ್ದು. ತಾವು ಬನ್ನಿ. ಅದೇ ನೋಟಿಸ್ ಕೊಟ್ಟಿದ್ರೆ ಸರ್, ನಾನು ಕೊಡ್ತಾ ಇದ್ದೀನಿ. ತಾವು ನೋಟಿಸ್ ಬನ್ನಿ. ಡೇಟ್ ಡಿಬಾರ್ ಆಗಿದೆ ಸರ್. ಅದೇ ಸಹಕಾರ ಮಾಡ್ತೀನಿ ಸರ್. ಅದು ರಿಲೀಸ್ ಡೇಟ್ ಹಾಕಿದ್ರೆ ಇವತ್ತು ಬರ್ಬೋದು. ಇಲ್ಲ, ಹಂಗೆ ನಾನು ಬರ್ತೀನಿ, ನಾಳೆ ಬರ್ತೀನಿ ಸರ್. ಇವತ್ತು ನನ್ನ ಕೆಲಸ ಇದೆ, ನಾಳೆ ಬರ್ತೀನಿ. ವಿತ್ ದಾಖಲೆ ಬರ್ಬೇಕಲ್ಲ ಸರ್. ತಮಗೆ ನನಗೇನು ಹಲ್ಲೆ ಆಗಿದೆ, ನಮ್ದು ಇದೇನಿದೆ ಎಲ್ಲ ದಾಖಲೆ FIR ಟೈಮಲ್ಲಿ ಕೊಟ್ಟಿದ್ದೀನಿ. ಅದನ್ನ ನಿಮ್ಮ ತನಿಖೆ ಸಮೇತ ತಾವು ಕೊಟ್ಟಿದ್ರೆ, ನಿಮ್ಮ ತನಿಖೆಗೆ ನಾನು ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಹತ್ರ ಬಂದು ನಾನೆಲ್ಲ ದಾಖಲೆ ಕೊಡ್ತೇನೆ. ಸಾಕ್ಷಿ ಅದನ್ನ ಕೇಳಿದ್ರಿ ತಾವು, ಸಾಕ್ಷಿ ಅದನ್ನ ನಾನು ತಂದು ಕೊಡ್ತೇನೆ ಸರ್ ತಮಗೆ. ಅದರಲ್ಲಿ ನಾನು ಇಲ್ಲ ಅಂತ ಹೇಳಿದ್ದೀನಿ. ಕಾನೂನನ್ನ ಪಾಲನೆ ಮಾಡೋ ನಾನು ಯಾವಾಗಲೂ. ಹಾಗೆ ಈ ತರ ಬಂದು ನೀವು ದಬ್ಬಾಳಿಕೆ ಮಾಡೋದು ಸರಿ ಅನ್ಸಲ್ಲ ಸರ್. ಇದು ಅಂತೂ ಕಾನೂನು ಉಲ್ಲಂಘನೆ ಸರ್. ಬಟ್ ತಾವು ಒಂದು ನೋಟಿಸ್ ಕೊಡ್ರಿ ನನಗೆ. ನೀವು ಇಲ್ಲಿ ನಮ್ಮ ಮನೆ ಪ್ರಿಮೈಸಿಸ್ ನೋಡಿ, ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಇದೆ ಸರ್. ನಮ್ಮ ಮನೆ ಬಂದು ಪ್ರಿಮೈಸಿಸ್ ಇಂದ ತಾವು ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀರಂದ್ರೆ ಅದಕ್ಕೆ ನಮ್ಮ ಮಿಸಸ್ ಅವರಿಗೆ ಅವರು ನಾವಿಬ್ಬರೇ ಇದೆ ಮನೇಲಿ ಯಾರು ಇಲ್ಲ. ನಮ್ ಕೆಲಸ ಇದೆ, ಈಗ ಹೋಗ್ಬೇಕಾಗಿದೆ, ಹೊಲ ಬಿತ್ತನಕ್ಕೆ ಹೋಗ್ಬೇಕಾಗಿದೆ. ಅದಕ್ಕೆ ನೀವು ನನಗೆ ನೋಟಿಸ್ ಕೊಡ್ರಿ. ನಾನ್ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಕೂಡ ನಮ್ಮ ಮಿಸಸ್ ಬೇಕಲ್ಲ, ಅವ್ರಿಗೆ ಏನಂತ ಕೊಡ್ಬೇಕು? ಒಂದು ರೈಟಿಂಗ್ ಅಲ್ಲಿ ಕೊಡ್ರಿ. ರೈಟಿಂಗ್ ಈ ತನಿಖೆಯಲ್ಲಿ PI ಅವರು ಬಂದಿದ್ರು, ಸ್ಟೇಷನ್ ಬಜಾರ್ PI. ಯಾಕಂದ್ರೆ ನಿಮ್ಮಂತೂ ವ್ಯಾಪ್ತಿನೇ ಇಲ್ಲ. ಇವರೆಲ್ಲ ಬಂದಿದ್ರು. ಯಾಕಂದ್ರೆ ನೀವು ಕರ್ಕೊಂಡು ನನಗೆ ಏನಾದ್ರು ಮಾಡಿದ್ರೆ, ಯಾರು ಹೊಡೆದ್ರೆ, ಈಗಾಗಲೇ ಹಲ್ಲೆ ಮಾಡಿದ್ದಾರೆ, ನಮ್ ಜೀವ ಬೆದರಿಕೆ ಇದೆ ಅಂತ ಕಳೆದ ವರ್ಷ ಕೂಡ FIR ಮಾಡಿದ್ದೀನಿ. ಇಷ್ಟಲ್ಲಾದ್ರೂ ಕೂಡ ಅನ್ಯಾಯ ಆದ್ರೆ ಇದೆ ಸರ್. ನಾ ಮಾಡಿದ್ದೀನಿ ಅಂತ ತಪ್ಪು. ನಾ ಏನ್ ತಪ್ಪು ಮಾಡಿದ್ರೆ ಇಟ್ಕೊಂಡು ಹೋಗ್ರಿ. ತನಿಖೆಗೆ, ನನ್ನ ಕೇಸಿಗೆ ತನಿಖೆ ಸಹಕಾರ ನಾನು 100% ಮಾಡ್ತೇನೆ. ಇದಕ್ಕೆ ದಾಖಲೆ ನಾನು ತಂದು ಕೊಡ್ತೇನೆ. ಅದರಲ್ಲಿ ಕ್ವಶನೇ ಬಂದಿಲ್ಲ. ಆದ್ರೆ ತಾವು ಮನೆಗೆ ಬಂದು ಈ ತರ ಬನ್ನಿ ಅಂದ್ರೆ ಹೆಂಗೆ ಬರಬೇಕಾಗತ್ತೆ? ನಮ್ಮ ಮೆಸೇಜಿಗೆ ಏನಂತ ಹೇಳ್ಬೇಕು ನಾನು? ಏನೇನ ತಪ್ಪು ಮಾಡಿದ್ದ ಇದಕ್ಕೂ ನೋಟಿಸ್ ಕೊಡ್ರಿ. ಅದಕ್ಕೆ ನಾನು ಕೊಟ್ಟಿದ್ರಿ. ನೋಟಿಸ್ ಕೂಡ ಔಟ್ಡೇಟೆಡ್ ಇದೆ. ನಿನ್ನೆನೆ ಕೊಟ್ಟಿದ್ರಿ, ನಿನ್ನೆನೆ ನಾನು ತಗೊಂಡಿದ್ದೇನೆ. ಇದಕ್ಕೆ ರಿಪ್ಲೈ, ದಾಖಲೆ, ಸಾಕ್ಷಿ ಆದ್ರೆ ನಾನು 100% ಕರ್ಕೊಂಡ್ ಬರ್ತೇನೆ. ಅದರಲ್ಲಿ ನಂದು ಕೇಸ್ ಇದೆ. ಇದು ಕಲಬುರಗಿ ಮಹಾಜನತೆ ಮತ್ತೆ ರಾಜ್ಯದ ಮಹಾಜನತೆಗೆ ನಾನು ಸಿದ್ದು ಹಿರೇಮಠ ಮಾಡೋ ನಮಸ್ಕಾರಗಳು. ಇವತ್ತು ನಮ್ಮ ಮನೆಗೆ DCRB ಇನ್ಸ್ಪೆಕ್ಟರ್ ಆಗಿದ್ದಾರೆ ಅಂತೇಳಿ ಇವ್ರು ಬಂದಿದ್ದಾರೆ. ಆಮೇಲೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ PI ಬಂದಿದ್ದಾರೆ, ಪೊಲೀಸರು ಬಂದಿದ್ದಾರೆ, ವ್ಯಾನ್ ಬಂದಿದೆ. ನನಗೆ ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಇದೆ. ನನ್ನ ಕೇಸು ನಾನು ದಾಖಲು ಮಾಡಿದ ಪ್ರಕರಣಕ್ಕೆ ನಿನ್ನೆ ನನಗೆ ಒಂದು ನೋಟಿಸ್ ಕೊಟ್ಟಿದ್ರು.
ಇದಕ್ಕೆ ದಾಖಲೆ ಸಾಕ್ಷಿ ಕೊಡು ಅಂತ ಹೇಳಿದ್ರು. ನಾನು ಇದಕ್ಕೆ ದಾಖಲೆ ಸಾಕ್ಷಿ ಕೊಡ್ತೇನೆ 100%. ನಿನ್ನೆನೆ ಕೊಟ್ಟಿದ್ರಿಂದ ನಾನು ಈ ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಕೆಲವೊಬ್ರು ಊರಿಗೆ ಹೋಗಿದ್ರಿಂದ ನಾನು ದಾಖಲೆ ಸಮೇತ ಕೊಡ್ತೀನಿ ಅಂತ ಫೋನ್ ಮಾಡಿ ಕೂಡ ಹೇಳಿದ್ದೆ. ನಿನ್ನೆ ನೋಟಿಸ್ ಕೊಟ್ಟಿದ್ದು 12 ಗಂಟೆಗೆ ರಿಶ್ಯೂ ಆಗಿದೆ, 10 ಗಂಟೆಗೆ ಬಾ ಅಂತ ಹೇಳಿದ್ದಾರೆ. ಇದು ನಾನು ದಾಖಲೆ ಮಾಡಿದ ಕೇಸ್. ನಾನು ದಾಖಲೆ ಮಾಡಿದ ಕೇಸಿಗೆ ಸ್ಟೇಷನ್ಗೆ ಇವರು ಇಷ್ಟು ಬಂದು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಾನು ಯಾವುದೇ ರಾಬಿರನ್ನು ಕೂಡ ಮಾಡಿಲ್ಲ, ಮೋಸನೂ ಕೂಡ ಮಾಡಿಲ್ಲ, ವಂಚನೆ ಕೂಡ ಮಾಡಿಲ್ಲ. ಮೋಸ, ವಂಚನೆ, ದರೋಡೆಕೋಡ್ ಕಲಬುರಗಿಯಲ್ಲಿ ಮಾಡಿದವರು ಎಷ್ಟೋ ಜನ ಓಡಾಡ್ತಾ ಇದ್ದಾರೆ. ಈ ತರ ನನಗೆ ಪೊಲೀಸರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದು ಸರ್ವೋಚ್ಚ ನ್ಯಾಯಾಲಯ ಆದೇಶದ ಉಲ್ಲಂಘನೆ ಆಗಿದೆ. ಇಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕೈವಾಡಿದ್ರಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ನಾವು ಅವ್ರ ವಿರುದ್ಧ ಮಾತಾಡ್ತೇವೆ ದಾಖಲೆ ಸಮೇತ ಅಂತ ಹೇಳಿ. ಇದು ಪೊಲೀಸ್ ದಬ್ಬಾಳಿಕೆ ಅಂತ ಹೇಳಿರ್ತೇನೆ, ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಹೇಳಕ್ ಇಷ್ಟಪಡ್ತೇನೆ. ತಮ್ಮೆಲ್ಲರಿಗೂ ಒಂದು ವಿಷಯ ತಿಳಿಸೋದು ಬಿಟ್ಟು ತಿಳಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ, ನಾನು ಕಾನೂನು ಪಾಲನೆ ಮಾಡುವಂತ ವ್ಯಕ್ತಿ, ಇವರು ಕೂಡ ಕಾನೂನು ಪಾಲನೆ ಮಾಡಬೇಕು. ಹಾಗಾಗಿ ತಾವು ಒಂದು ನೋಟಿಸ್ ಕೊಟ್ಟು, ನಮ್ಮ ಮಿಸೆಸ್ ಅವರಿಗೆ ನೋಟಿಸ್ ಕೊಟ್ಟು ನನ್ನನ್ನು ಇಲ್ಲಿಂದ ಎನ್ಕ್ವೈರಿಗೆ ಅಂತ ತಾವು ಹೇಳಿ ಲಿಖಿತವಾಗಿ ಕೊಟ್ಟು ಹೋದ್ರೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಪೊಲೀಸರು ಬರಿತಾ ಇದ್ದಾರೆ. ನೋಡೋಣ, ಕಾನೂನು ಅವರು ಪಾಲನೆ ಮಾಡಬೇಕಾಗತ್ತೆ, ನಾನು ಪಾಲನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಸಂವಿಧಾನ, ಕಾನೂನು ಎಲ್ಲರೂ ನಡೆಯೋದು ಇದ್ರ ಮೇಲೆ. ಯಾರು ಕೂಡ ದಬ್ಬಾಳಿಕೆ ಮಾಡಿದ್ರೆ, ಹೆದರಿಸಿದ್ರೆ ಪ್ರಶ್ನೆನೇ ಬರೋದಿಲ್ಲ. ತಪ್ಪು ಮಾಡಿದವರೇ ಹೆದರ್ಬೇಕಾಗತ್ತೆ. ಹಾಗಾಗಿ ನಾನು ಮನೇಲಿ ನಿಂತಿದ್ದೇನೆ. ಪೊಲೀಸರು ಬಂದಿದ್ದಾರೆ. ಅವರು ನನಗೆ ಇಲ್ಲಿಂದ ತಮ್ಮ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಲಿಖಿತವಾಗಿ ಹೇಳಿಕೆ ಕೊಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಮಿಸೆಸ್ ಅವರು ಇದ್ದಾರೆ, ನನಗೂ ಕೂಡ ಕೆಲಸ ಇದೆ, ಹೊಲಕ್ಕೆ ಹೋಗ್ಬೇಕಾಗಿ ತೊಗರಿ ಬಿತ್ತುದಿದೆ. ಸೊ ಹಾಗಾಗಿ ಅವ್ರು ಲಿಖಿತವಾಗಿ ಕೊಟ್ಟರೆ ಅದಕ್ಕೆ ಏನಿದೆ ಕಾನೂನು ಪ್ರಕಾರ ಮಾತಾಡಿ ನಾನು ಹೋಗ್ತಾ ಇದ್ದೇನೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿರಂತರವಾಗಿ ಹಿಂದೂ ಹೋರಾಟಗಾರರ ಮೇಲೆ ಕಳೆದ 1 ತಿಂಗಳ ಹಿಂದೆ ನನ್ನ ಮೇಲೆ ಹಲ್ಲೆ ಆಗಿತ್ತು. ನನ್ನನ್ನು ಕೊಲೆ ಮಾಡಲು ಬಂದಿದ್ರು. ನನಗೆ ಈಗಾಗಲೇ ಕೊಲೆ ಮಾಡಲು ಸುಪಾರಿ ಕೂಡ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೋಮ್ ಮಿನಿಸ್ಟರ್ ಆದಂತ ಪ್ರಿಯಾಂಕ್ ಖರ್ಗೆಜಿಯವರ ಆಪ್ತ ಸಹಾಯಕರಾದಂತ ಭೀಮಾಶಂಕರ್ ತೆಗ್ಗಳಿರ ವಿರುದ್ಧ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ದೂರು ಕೊಟ್ಟಿದ್ದೇನೆ. ಇದು ಅವರ ಕೈವಾಡನೆ 100% ಇದೆ. ಅವರು ಈ ತರ ಕಾನೂನು ಬಾಹಿರವಾಗಿ ಮಾಡಿದರೆ ಇದು ಸರಿಯಲ್ಲ. ಇದು ರಾಜ್ಯದ ಜನತೆ, ಜಿಲ್ಲೆಯ ಜನತೆ ಎಲ್ಲರೂ ತಿಳ್ಕೊಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ನಾನು ಕಾನೂನಿಗೆ ಮತ್ತೆ ತನಿಖೆಗೆ 100% ಸಹಕಾರ ನೀಡ್ತೇನೆ. ಆದರೆ ನನ್ನ ಕೇಸಿಗೆ ಅಲ್ಲಿ ಹೋಗಿ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ದಾಖಲೆ ಕೇಳಿದ್ದಾರೆ, ಅದಕ್ಕೆ ದಾಖಲೆ ಸಮೇತ ನಾನು ಕೊಡ್ತೇನೆ. ಇದು ಕೂಡ ನಿನ್ನಿನ ಡೇಟೇ ಇದೆ. ಅಲ್ಲಿ 12 ಗಂಟೆ ಸ್ಟೇಷನ್ಗೆ ಹೋಗಿ ನಾನೇ ತಗೊಂಡಿದ್ದೇನೆ. ಅವ್ರು ಮನೆಗೆ ತಂದು ಕೊಡ್ಬೇಕು ಆಕ್ಚುಲಿ, ಆದ್ರೂ ಕೂಡ ಇರ್ಲಿ ಸಹಕಾರ ಮಾಡಬೇಕು ಅಂತೇಳಿ ಹೋಗಿ ತಗೊಂಡಿದ್ದೇನೆ. ಪೊಲೀಸ್ ನೋಟಿಸ್ ಅಂತ ಹೇಳಿದ್ದಾರೆ. ಈ ತರ ಪೊಲೀಸ್ ನೋಟಿಸ್ ಅಂತೂ ಬರೀಕ್ ಬರೋದಿಲ್ಲ, ಆದ್ರೂ ಕೂಡ ಬರೆದಿದ್ದಾರೆ. ಆದ್ರೆ ನಾನು ಮಾಡಿದ ಕೇಸಲ್ಲೇ ನಾನು ದಾಖಲೆ ಕೊಡಬೇಕಾದ್ರೆ ಈ ತರ ಪೊಲೀಸ್ ಬಂದು ಮನೆಗೆ ಬಂದು ಕರ್ಕೊಂಡು ಹೋಗೋದು ಸರಿಯಲ್ಲ. ಇದೊಂದು ಹೆದರಿಸುವ ಪ್ರಯತ್ನ ನಡೀತಾ ಇದೆ. ಹಿಂದೂ ಕಾರ್ಯಕರ್ತ ಆಗಿರ್ಬೋದು, ಮತ್ತೆ ಸಾಮಾಜಿಕ ಕಾರ್ಯಕರ್ತ ಆಗಿರ್ಬೋದು, ನಾನು ನಿರಂತರವಾಗಿ ದಾಖಲೆ ಸಮೇತ ಈ ತರ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಈ ತರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕೂಡ ತಾವು ನೋಡಬೇಕು. ಈ ದಬ್ಬಾಳಿಕೆ ಏನಿದೆ ಇದನ್ನ ತಾವು ನೋಡ್ಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಕಾನೂನು ಇದೆ, ನ್ಯಾಯಾಲಯ ಇದೆ, ಹೈಕೋರ್ಟ್ ಇದೆ, ಎಲ್ಲ ಇದೆ, ನೋಡೋಣ ಅಂತ ಹೇಳಕ್ ಇಷ್ಟಪಡ್ತೇನೆ. ಇಲ್ಲಿ ನೋಡ್ಬೋದು, ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಸರ್ ಬಂದಿದ್ದಾರೆ, ಆಮೇಲೆ PC ಬಂದಿದ್ದಾರೆ. ಇವರು DCRB PI ಅಂತ, ಬೀದರ್ PI ಅವರು. ಆಮೇಲೆ ಕಲಬುರಗಿಯಲ್ಲಿ FIR ಆಗಿದೆ. ನಾನು ಕಲಬುರಗಿಯಲ್ಲಿ FIR ದಾಖಲೆ ಮಾಡಿದ್ದೇನೆ. ಆದ್ರೆ DCRB ಪೊಲೀಸ್ ಠಾಣೆ ಬೀದರ್ ಅವರು ಎನ್ಕ್ವೈರಿ ಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಪ್ರಕರಣ. ನಾನು ಯಾರ ಮೇಲೆ ನನಗೆ ಹಲ್ಲೆ ಆಗಿದೆ ಆ FIR ಮಾಡಿದ್ದೇನೆ. ಇದಕ್ಕೆ ಬೀದರ್ ಅವರು ಇನ್ಸ್ಪೆಕ್ಟರ್ ಬಂದಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಸರ್, ತನಿಖೆ ಆಗಲಿ. ಈ ಮೂಲಕ ನಿಮಗೆ ಪೊಲೀಸ್ ನೋಟಿಸ್ ನೀಡುವುದೇನೆಂದ್ರೆ, ಸ್ಟೇಷನ್ ಬಜಾರ್ ಠಾಣೆ ಕಲಬುರಗಿ ಗುನ್ನೆ ಸಂಖ್ಯೆ 94 ಅಂತ ಬರೀತೀರಿ. 95ಗೆ ನೀವು ಕೊಟ್ಟಿದ್ದು 92. ಇಲ್ಲ, 95ದಾಗ ಒಂದು ಕೇಸ್ ಆಗ್ಯದ. ಇಲ್ಲ ಇರ್ಲಿ, ಕೇಳ್ರಿ, ಆಗಲ್ಲ ಸರ್. ನೋಡ್ರಿ, ನೀವು 92 ಕೊಟ್ಟಿದ್ದೀರಿ. ಅವ್ರ ತನಿಖೆಗೆ ಸರ್ಕಾರಿಸ್ತೀನಿ. ಇಲ್ಲ, ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ಅದು ಹೇಳ್ರಿ ಅಷ್ಟೇ. ಸುಮ್ಮನೆ ನಿಮ್ಗೆ ತೊಂದರೆ ಸಿಕ್ಕಿಸ್ಬೋದು. ತೊಂದರೆ ಏನಿದೆ, ತೊಂದರೆ ಏನಿದೆ ಹೇಳ್ರಿ. ನೀವು 92 ಕೊಟ್ಟಿದ್ದು 95. ಇಲ್ಲ ಈಗ ನಿಮ್ ಕೇಸ್ ಅದ, ನೀವು ಮಾಡಿ 92. ಒಂದ್ ನಿಮಿಷ ಇರ್ರಿ, ನಾನು ಓದ್ತೀನಿ, ಅದು ನೋಟಿಸ್ ಓದ್ತೀನಿ. ನನ್ನ ಮಿಸೆಸ್ ಕೊಡ್ಬೇಕು ನೋಟಿಸ್ ಇದು. ನಮ್ಮ ಮಿಸೆಸ್ ಕೊಡ್ಬೇಕು ನೋಟಿಸ್ ಸರ್ ಇದು. ನೀವು ನೋಟಿಸ್ ಕೊಡ್ಬೇಕು, ಇದು ಓದಿ ಸರ್. ನಾ ಹೇಳ್ತೇನ್ರಿ, ಮಿಸೆಸ್ ನೋಟಿಸ್ ಕೊಡ್ಬೇಕು. ನಾನು ಓದ್ತೀನಿ, ಓದ್ತೀನಿ. ಚಪ್ಪಲ್